ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮದು ಸನಿಧ ರೊಟ್ಟಿ ಕೇಂದ್ರ. ನಾವು ಇರೋದು ಹೂವಿನಹಡಗಲಿ ತಾಲೂಕು. ಇದು ಇರೋದು ವಿಜಯನಗರ ಡಿಸ್ಟಿಕ್ಕು. ನಾವು ದಿನನಿತ್ಯ ನಮ್ಮ ರೊಟ್ಟಿ ಬಿಸ್ನೆಸ್ ಮಾಡ್ತೀವಿ. ಅಂದರೆ ನಾವು ಡೈಲಿ ರೊಟ್ಟಿಯನ್ನು ಮಾಡ್ತೀವಿ. ನಾವು ಮಾಡ್ತಾ ಇರೋದು ಮಷಿನ್ ರೊಟ್ಟಿ ಆದರೂ ಕೂಡ ಅದು ಯಾವ ರೀತಿ ನಾವು ಟೇಸ್ಟಿಯಾಗಿ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮೇನ್ ರೊಟ್ಟಿ ಟೇಸ್ಟಾಗಿ ಬರೋದಕ್ಕೆ ಕಾರಣ ರೊಟ್ಟಿಯನ್ನು ಬೇಯಿಸೋದು. ನೀವು ನೋಡ್ಬೋದು ಇಲ್ಲಿ ಮಷಿನಿಂದ ತೆಗೆದುಕೊಂಡಿರುವಂಥ ರೊಟ್ಟಿಗಳನ್ನು ಈ ಥರ ಪ್ಲೇಟ್ ಮೇಲೆ ಹಾಕೊಂಡು ನಾವು ಡೈರೆಕ್ಟಾಗಿ ಹಂಚ್ ಮೇಲೆ ಬೇಯಿಸ್ತಾ ಇದ್ದೀವಿ. ನೀವು ನೋಡ್ಬೋದು ರೊಟ್ಟಿಗೆ ನೀರು ಹಚ್ತೀವಿ. ಅದಾದಮೇಲೆ ಒಂದು ರೊಟ್ಟಿಯನ್ನು ನಾವು 2 ಹಂಚಲ್ಲಿ ಬೇಯಿಸ್ತೀವಿ. ಅಂದರೆ ಎಷ್ಟು ಪ್ರೊಸೆಸಲ್ಲಿ ಇರುತ್ತೆ ಅಂತ ನೀವು ನೋಡ್ಬೋದು. ಅದಾದಮೇಲೆ ಅದು ಶೇಪ್ ಇರೋದಕ್ಕೆ ನಾವು ಇನ್ನೊಂದು ಹಂಚಿಗೆ ಹಾಕಿ ಅದಾದ ನಂತರ ಅದನ್ನು ಚಿಬ್ಲಿ ಇರುತ್ತೆ ಅಲ್ವಾ ರೊಟ್ಟಿ ಇಡೋದು, ಅದ್ರ ಮೇಲೆ ಇಟ್ಟು ಶೇಪ್ ಮಾಡ್ತೀವಿ. ಸೊ ಅದನ್ನು ಯಾವ ರೀತಿ ಬೇಯಿಸ್ತೀವಿ, ಅದನ್ನು ಯಾವ ರೀತಿ ರೋಸ್ಟ್ ಮಾಡ್ತೀವಿ. ಸೊ ಇದೆಲ್ಲವೂ ಕೂಡ ಟೇಸ್ಟ್ಗೆ ತುಂಬಾ ಮುಖ್ಯ ಕಾರಣ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಯಾವ ಥರ ನಾವು ಬೇಯಿಸ್ತಾ ಇದ್ದೀವಿ ಅಂತ. ಈ ಥರ ಬೇಯಿಸೋದ್ರಿಂದ ರೊಟ್ಟಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಬೇಗನೆ ರೋಸ್ಟ್ ಆಗುತ್ತೆ. ಸೊ ಈ ಥರ ಮಾಡಿ ಯಾರಾದರೂ ರೊಟ್ಟಿ ಬಿಸ್ನೆಸ್ ಮಾಡೋರಿದ್ರೆ ಅದಾದಮೇಲೆ ನೆಕ್ಸ್ಟ್ ನಾವು ರೊಟ್ಟಿಯನ್ನು ಆರಿಸೋದಕ್ಕೆ ಇಡ್ತೀವಿ. ಸೊ ಅದಕ್ಕಿಂತ ಒಂದು ರೂಮ್ ಮಾಡಿಬಿಟ್ಟಿದ್ದೀವಿ. ರೂಮಲ್ಲಿ ಸ್ಟ್ಯಾಂಡನ್ನು ಇಟ್ಟು ಚಿಬ್ಲಿ ಮೇಲೆ ನಾವು ಈ ಥರ ಶೇಪ್ ಬರೋದಕ್ಕೆ ಇಡ್ತೀವಿ. ಸ್ವಲ್ಪನೇ ಇಟ್ಟು ನಿಧಾನಕ್ಕೆ ಅದು ಒಂದೊಂದೇ ಆರಲಿ ಅನ್ನೋ ಕಾರಣಕ್ಕೆ ನಾವು ರೊಟ್ಟಿನ ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಮತ್ತು ರೋಸ್ಟ್ ಮಾಡ್ತೀವಿ, ಹಾಗೆ ಎಷ್ಟು ಚೆನ್ನಾಗಿ ಆರಿಸ್ತೀವಿ ಅನ್ನೋ ತುಂಬಾ ಮುಖ್ಯ. ಅದು ತುಂಬ ದಿನ ಬಾಳಿಕೆ ಬರೋದಕ್ಕೆ ಹೇಗೆ ಬೇಕು ಹಾಗೆ ಹಸಿ ಬಿಸಿ ಬೇಯಿಸೋದು ಮತ್ತು ಸರಿಯಾಗಿ ಒಣಗಿಸಿ ಅದನ್ನು ಪ್ಯಾಕ್ ಮಾಡಿಬಿಟ್ರೆ ಅದು ಸ್ಮೆಲ್ ಬರುತ್ತೆ, ಹಾಗೆ ಟೇಸ್ಟ್ ಹೋಗುತ್ತೆ, ಇನ್ನು ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗಾಗಿ ನಾವು ಸಪ್ರೇಟಾಗಿ ಈ ಥರ ಆರಿಸೋದಕ್ಕಂತಲೇ ನಾವು ಈ ಥರ ಇಟ್ಟಿದ್ದೀವಿ. ಜೊತೆಗೆ ಕಿಟಕಿಯಿಂದ ನೇರವಾಗಿ ಗಾಳಿ ಬರುತ್ತೆ ನೇಚರ್ದು. ಅದ್ರ ಜೊತೆಗೆ ನಾವು ಫ್ಯಾನು ಕೂಡ ಹಾಕಿರ್ತೀವಿ. ಬೇಗ ಆರಿದ್ರೆ ಬೇಗ ಅಂದರೆ ಜಾಗ ಆಗಲ್ಲ, ಬೇಗ ಆರಿಸಿ ನಾವು ಸಪ್ರೇಟಾಗಿ ಪ್ಯಾಕ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಇಟ್ಟು ಈ ಥರ ಪ್ಯಾಕ್ ಮಾಡ್ತೀವಿ. ಹಾಗೆ ಈಗ ತಾನೇ ನಾವು ರೊಟ್ಟಿನ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ನಿಮಗೂ ಏನಾದರೂ ರೊಟ್ಟಿ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಬೆಂಗಳೂರು, ತುಮಕೂರು, ಮೈಸೂರು ಹೀಗೆ ಹಲವಾರು ಕಡೆಯಿಂದ ಆರ್ಡರ್ಸ್ ಈಗ ಆಲ್ರೆಡಿ ಬರ್ತಾ ಇದ್ದಾವೆ.